ಹಲೋ ಎಲ್ರಿಗೂ ನಮಸ್ಕಾರ. ಕಿಚನ್ ಕ್ವೀನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಒಂದು ಸೋರೆಕಾಯಿಯಲ್ಲಿ ಹೊಸ ವಿಧಾನದಲ್ಲಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು, ಮೊದಲಿಗೆ 1 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು 1 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ತುರಿದಿರೋಂಥ ಸೋರೆಕಾಯಿ, ಹೆಚ್ಕೊಂಡಿರೋ ಈರುಳ್ಳಿ, 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಅದಕ್ಕೆ ಬೇಯಿಸಿರೋ ಅಂಥ ಆಲೂಗಡ್ಡೆ. ಈಗ ನಾವು ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. 1 ರೌಂಡ್ ಗ್ರೈಂಡ್ ಆದಮೇಲೆ ಅದಕ್ಕೆ ಆಲೂಗಡ್ಡೆ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರು, ಒಂದು 7-8 ಪೆಪ್ಪರನ್ನು ಹಾಕಿ ಇದರಲ್ಲಿ ಮತ್ತೆ ಇನ್ನೊಂದು ಸರ್ತಿ ಅದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಸೊ ಈಗ ನೋಡಿ ರುಬ್ಕೊಂಡ್ಬಂದಮೇಲೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಹಾಕಿ ನೈಸಾಗಿ ಪೇಸ್ಟ್, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ತಗೊಳ್ಳೋಣ. ಇದನ್ನು ಪಾತ್ರೆಯಲ್ಲಿ ಹಾಕಿದ ಮೇಲೆ ಅದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕೋಣ. ಮೊದಲಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಅದಾದ ನಂತರ ನಾವು ಕಟ್ ಮಾಡಿರೋ ಅಂಥ ತರಕಾರಿಗಳು, ಈಗ ತುರಿದಿರೋ ಅಂಥ ಸೋರೆಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಇವೆರಡನ್ನೂ ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನ ಅದು ಹಿಟ್ಟಿನ ಜೊತೆ ಸೋರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ಲಾಸ್ಟ್ ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ತಡ್ಕ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಒಗ್ಗರಣೆ ಹಾಕಬೇಕು ಅಷ್ಟೇ. ತಡ್ಕ ಅಂದರೆ ಬೇರೆ ಏನೂ ಅಲ್ಲ, ಒಗ್ಗರಣೆ ಹಾಕಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಡೋಣ. ಆಮೇಲೆ ನಾವು ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವ ಆಯಿಲ್ ಬೇಕಾದರೂ ಹಾಕೋಬೋದು. ಮತ್ತು ಅದಕ್ಕೆ ಸ್ವಲ್ಪ ಇಂಗು, ಮೊದಲಿಗೆ ಇಂಗು, ಆಮೇಲೆ ಸಾಸಿವೆ, ಕರಿಬೇವಿನ ಸ್ವಲ್ಪ, 1-2 ಒಣಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕಬೇಕು. ಸೊ ಇದು ಸ್ವಲ್ಪ 1 ಸೆಕೆಂಡ್ ಆ ರೀತಿಯಾಗಿ ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದನ್ನು ನಾವು ಏನು ಕಲಸಿದ್ದು ಸೋರೆಕಾಯಿ ಹಿಟ್ಟನ್ನು ಹಾಕಿ ಎಲ್ಲ ಮಿಶ್ರಣ ಮಾಡಿಟ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ಹಾಕೊಂಡು ಈಗ ಒಂದು ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ. ಮೊಸರು ಮತ್ತು ಸ್ವಲ್ಪ ಸೋಡಾ ಹಾಕಿ, ಅಡುಗೆ ಸೋಡಾನ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡಿ. ನಂತರ ಒಂದು ಸ್ಟವ್ ಮೇಲೆ ಈ ಥರ ಪ್ಯಾನ್ ಇಡೋದು, ದೋಸೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ರಬ್ ಮಾಡಿ. ಅದಾದ ನಂತರ ಈಗ ನಾವು ದೋಸೆ ಹಾಕೋದಕ್ಕೆ ರೆಡಿ ಆಗುತ್ತೆ. ಸೊ ಇದು ದೋಸೆ ಸ್ವಲ್ಪ ಆಗೋದು ನಿಧಾನ ಆಗುತ್ತೆ, ಯಾಕೆಂದರೆ ತುಂಬ ಸಾಫ್ಟಾಗಿ ಆಗುತ್ತೆ, ಬೇಗ ಬರೋಲ್ಲ. ಈ ರೀತಿ ಆಯಿಲ್ ಹಾಕಿ ಅದನ್ನು 1 ಸೆಕೆಂಡು ನಾವು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನಂತರ ನೋಡಿ ಈ ರೀತಿಯಾಗಿ ಅದನ್ನು ತಿರುಗಿಸಿದಾಗ ಒಂದು ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಲ್ಲಿ. ಸೊ ಮತ್ತೆ ನಾವೇನು ಮಾಡಬೇಕು, ಈಗ ಮತ್ತೆ ಇನ್ನೊಂದು ಸರ್ತಿ ನಾವು ಅದನ್ನು ಆಯಿಲ್ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸೆಕೆಂಡು ಅದನ್ನು ನಾವು ಮುಚ್ಚಿಡಬೇಕು. ಸೊ ಮುಚ್ಚಿಟ್ಟಾಗ ಎರಡೂ ಕಡೆಯೂ ಸ್ವಲ್ಪ ಈ ರೀತಿಯಾಗಿ ಬ್ರೌನ್ ಕಲರಾಗಿ ಆಗಿರುತ್ತೆ. ಆವಾಗ ನಮಗೆ ತಿನ್ನೋದಕ್ಕೆ ದೋಸೆ ರೆಡಿ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ದೋಸೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಇದು ಚೆನ್ನಾಗೂ ಆಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಮನೆಯಲ್ಲಿ ಒಂದ್ಸರಿ ಟೇಸ್ಟ್ ಮಾಡಿ. ಮತ್ತು ಇದನ್ನು ನಾವು ಇದಕ್ಕೆ ಯಾವುದೇ ಚಟ್ನಿ ಆಗಲಿ, ಸಾಂಬಾರಾಗಲಿ, ಸಾಗು ಆಗಲಿ ಯಾವುದು ಬೇಡ, ಯಾಕೆಂದರೆ ಅದರಲ್ಲೇ ದೋಸೆಯಲ್ಲೂ ಖಾರ ಇದೆ. ಮತ್ತು ಅದ್ರ ಜೊತೆಗೆ ನಾನು ಮೊಸರು ತೊಗೊಂಡಿದ್ದೆ, ಅದು ಒಂಥರ ಮಸಾಲ ಮೊಸರು. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಈಗ ಅದ್ರ ಜೊತೆ ಅದನ್ನು ನಾವು ಡಿಪ್ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.